ದೇಶದಲ್ಲಿ ಕೆಲವೊಂದಿಷ್ಟು ನಗರಗಳಿದ್ದಾವೆ. ಆ ನಗರಗಳಲ್ಲಿ ಒಂದು ಮುಂಬೈ ಸೇರಿಕೊಳ್ಳುತ್ತೆ, ಇನ್ನೊಂದು ಬೆಂಗಳೂರು ಕೂಡ ಸೇರಿಕೊಳ್ಳುತ್ತೆ. ಯಾವುದಕ್ಕೆ? ಮಳೆ ಬಂದಾಗ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ. ಒಂದು ಮಳೆ ಬೆಂಗಳೂರಲ್ಲಿ ಸುರಿದ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು, ನಾವು ತೋರಿಸ್ತಾ ಇರ್ತೀವಿ. ಸೇಮ್ ಅದೇ ರೀತಿ ಮುಂಬೈನಲ್ಲಿ ಇವತ್ತು ಒಂದು ಮಳೆ ಸುರಿಯಿತು. ಬಿಸಿಲಿನಿಂದ ಬೆಂದೋಗಿದ್ರು, ಮಳೆ ಒಂದು ಸುರಿದಿದ್ದಕ್ಕೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕಂದರೆ ನಾನು ಹೇಳೋದಕ್ಕಿಂತ ನೋಡೇ ಬಿಡಿ. ಮುಂಬೈ ಮಹಾನಗರದಲ್ಲಿ ಮಾನ್ಸೂನ್ ಮಳೆ ಅಬ್ಬರ. ಮೊದಲ ಮಳೆಗೆ ನಲುಗಿ ಹೋದ ವಾಣಿಜ್ಯ ನಗರಿ. ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್. ಅಂಡರ್ ಪಾಸ್ನಲ್ಲಿ ನೀರು, ರಸ್ತೆ ಮೇಲೆ ನೀರು. ಎಲ್ಲಿ ನೋಡಿದ್ರೂ ಮಹಾ ಜಲಪ್ರಳಯವೇ ಸಂಭವಿಸಿದೆಯೋ ಅಥವಾ ಸುನಾಮಿ ಬಂದು ಅಪ್ಪಳಿಸಿದೆಯೋ ಅನ್ನೋ ಸಂಶಯ ಮೂಡಿಸುವ ನೀರಾರ್ಭಟ. ಒಂದೇ ಒಂದು ಮಳೆಗೆ ದೇಶದ ವಾಣಿಜ್ಯ ನಗರಿ ಎಂದೇ ಖ್ಯಾತಿ ಪಡೆದಿರುವ ಮುಂಬೈನ ಪರಿಸ್ಥಿತಿ ಇದು. ಇಂದು ಬಿದ್ದ ಭಾರಿ ಮಳೆಗೆ ಮುಂಬೈ ಯಾವ ಮಟ್ಟಕ್ಕೆ ನಲುಗಿ ಹೋಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕುಸಿದ ಗೋಡೆ, ಕಿತ್ತು ಹೋದ ರೈಲ್ವೆ ಟ್ರ್ಯಾಕ್, ಮರಗಳು ಧರಾಶಾಯಿ, ಕಾರುಗಳು ಜಖಂ, ನೀರಲ್ಲಿ ನಡೆಯಲಾಗದೆ ಕುಸಿದು ಬಿದ್ದ ವ್ಯಕ್ತಿ. ಇದು ದೇಶದ ಅತಿ ದೊಡ್ಡ ಬಜೆಟ್ ಹೊಂದಿರುವ ಮಹಾನಗರ ಪಾಲಿಕೆ ಇರುವ ಮುಂಬೈನ ಸದ್ಯದ ಸ್ಥಿತಿ. ಒಂದೊಂದು ದೃಶ್ಯಗಳನ್ನು ನೋಡಿ. ಒಂದು ಕಡೆ ಗೋಡೆಯೇ ಕುಸಿದು ಬಿದ್ದಿದೆ, ಮತ್ತೊಂದು ಕಡೆ ರೈಲ್ವೆ ಟ್ರ್ಯಾಕ್ ಭೀಕರ ಮಳೆಗೆ ಕಿತ್ಕೊಂಡು ಹೋಗಿದೆ. ಮಳೆ ಗಾಳಿಗೆ ಧರೆಗೆ ಉರುಳಿದ ಮರದ ಕೊಂಬೆಗಳು ಹೊಡೆತಕ್ಕೆ ಕಾರುಗಳು ಜಖಂಗೊಂಡಿವೆ. ಇಲ್ಲೊಬ್ಬ ವ್ಯಕ್ತಿ ಕೆರೆಯಂತಾದ ರಸ್ತೆಯಲ್ಲಿ ನಡೆಯೋದಕ್ಕೆ ಹೋಗಿ ಆಯತಪ್ಪಿ ನೀರಿನಲ್ಲೇ ಬಿದ್ದಿದ್ದಾನೆ. ಬಾಂದ್ರಾ, ಅಂಧೇರಿ, ಜುಹು ಏರ್ಪೋರ್ಟ್, ಸಾಂತಾಕ್ರೂಸ್, ವಿಕ್ರೋಲಿ ಹೀಗೆ ಮುಂಬೈನ ಪ್ರಮುಖ ಏರಿಯಾಗಳಲ್ಲಿ ರಣಭೀಕರ ಮಳೆ ಸುರಿದಿದ್ದು ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿವೆ. ಇಡೀ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯದ ರಾಜಧಾನಿಯ ಸ್ಥಿತಿ ಹೀಗೆ ಇರೋದಾ ಅಂತ ಮುಂಬೈ ಜನ ಆಕ್ರೋಶ ಹೊರಹಾಕಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ, ಪ್ರವಾಹ ಸೃಷ್ಟಿ, ಅಲ್ಲೋಲ ಕಲ್ಲೋಲ. ಇನ್ನು ಅರುಣಾಚಲ ಪ್ರದೇಶದಲ್ಲಿಯೂ ಭೀಕರ ಮಳೆಯಾಗಿದೆ. ಯಾಜಾಲಿ ಮತ್ತು ಕೈಪೆನ್ಚೂರ್ ಎಂಬ ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಮಣ್ಣು ತುಂಬಿಕೊಂಡ ನೀರು ರಭಸವಾಗಿ ನುಗ್ಗಿಕೊಂಡು ಬರುವ ದೃಶ್ಯ ಮೈ ನಡುಗಿಸುವಂತಿದೆ. ಮಾಹಿತಿ ಪ್ರಕಾರ ಒಟ್ಟು 15 ಕಾಲೋನಿಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಿವೆ. ಸೇತುವೆಗಳು ನಿರ್ನಾಮಗೊಂಡಿವೆ. ಹೀಗೆ ಏಕಾಏಕಿ ನೀರಿನ ಮಟ್ಟ ಏರಲು ಈಶಾನ್ಯ ವಿದ್ಯುತ್ ಶಕ್ತಿ ಯೋಜನೆಯೇ ಕಾರಣ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಸಿಕ್ಕಿಂನಲ್ಲಿ ಭೀಕರ ಭೂಕುಸಿತ, ಸ್ವಲ್ಪದರಲ್ಲೇ ಪೊಲೀಸ್ ಗ್ರೇಟ್ ಎಸ್ಕೇಪ್. ಈ ದೃಶ್ಯ ನೋಡಿದ್ರೆ ಎಂಥವರ ಎದೆಯೂ ಒಂದು ಕ್ಷಣ ಝಲ್ಲನ್ನುತ್ತೆ. ಇದು ಸಿಕ್ಕಿಂ ರಾಜ್ಯದ ಪ್ಯಾಕ್ಯೋಂಗ್ ಜಿಲ್ಲೆಯಲ್ಲಿ ಉಂಟಾದ ಭೂಕುಸಿತ. ರಾತ್ರಿ ಪಾಳಿ ಮುಗಿಸಿ ಮನೆಗೆ ಹೊರಟಿದ್ದ ಪೊಲೀಸ್ ಅಧಿಕಾರಿ ನಾಯಕ ಸುಖು ಬಾಯದ್ದೂರ್ ರ್ಯಾಂಗ್ಟೋ ರೋರಾಥಾಂಗ್ ಬಳಿ ಸಣ್ಣಗೆ ಭೂಕುಸಿತದ ಸುಳಿವು ಕಂಡು ನಿಲ್ತಾರೆ. ನೋಡ್ತಾ ಇದ್ದಂತೆ ಇಡೀ ಬೆಟ್ಟವೇ ಕುಸಿದು ರಸ್ತೆಯೇ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಪೊಲೀಸ್ ಅಧಿಕಾರಿ ಕೂದಲೆಳೆ ಅಂತರದಲ್ಲಿ ಪಾರಾದರೆ ಆತನ ಬೈಕ್ ಕುಸಿದ ಗುಡ್ಡದ ಭೀಕರತೆಗೆ ಹಾರಿ ಅವನತ್ತ ಬಂದಿದೆ. ಒಟ್ಟಾರೆ ಈ ಬಾರಿ ಎಲ್ ನೀನೋ ದೇಶವನ್ನ ಭೀಕರವಾಗಿ ಕಾಡಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಅದರ ನಡುವೆ ಆಗಾಗ ಸುರಿಯುವ ಮಳೆಯೂ ಕೂಡ ಇದೇ ರೀತಿ ಅನಾಹುತಗಳನ್ನು ಸೃಷ್ಟಿಸಿದಲ್ಲಿ ಜನರ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.